ಪ್ರಸನ್ನ ವೆಂಕಟ ವಿಠಲ ನಾಮಾಂಕಿತದ ಶ್ರೀನಿವಾಸ ಕಲ್ಯಾಣ. ಮೊದಲಿಗೆ ಮಂಗಲ ಶ್ಲೋಕಗಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಸಮಚರಣಸರೋಜಂ ಸಾಂದ್ರನೀಲಾಂಬುದಾಭಂ ಜಗನನಿಹಿತಪಾಣಿಂ ಮಂಡನಂ ಮಂಡನಾನಾಂ ತರುಣತುಲಸೀಮಾಲಾಕಂದರಂ ಕಂಜನೇತ್ರಂ ಸದಯಧವಲಹಾಸಂ ವಿಠ್ಠಲಂ ಚಿಂತಯಾಮಿ. ಶ್ರೀಮತ್ಸೌಭಾಗ್ಯಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲವ್ಯಾಪ್ತಿ ಸಾಧನೈಕಸುಖಾವಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಢಮೋಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಂ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯಾ ತರುಣಿರ್ಭಾಸಿತಾನೋ ಹೃದಂಬರೆ. ಕಂಸಧ್ವಂಸಿ ಪದಾಂಬೋಜೋ ಸಂಸಕ್ತೋಹಂ ಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ಕಾಲೇ ಫಲತಿ ಸುರದ್ರುಹೋ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರ ಶ್ರೀಪಾದರಾನ್ಮುನಿಃ. ಅತ್ಯಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂರ್ಯಾದಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕಾರನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವಂ ದಯಾಶ್ರಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀಸತ್ಯಬೋಧೋ ನಿಜ ಕಾಮಧೇನು ಮಾಯಾತಮಃ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ದೇಯಾನ್ವಮೀಷ್ಟಂ ಗುರುರಾಜಸೂನು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಗೋಪಪ್ರಕರಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯಪಾದಾಬ್ಜಂ ಗೋಪಾಲಾಖ್ಯ ಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಜಗನ್ನಾಥ ಗುರುಂ ಭಜೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲೆ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸೆ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯೇತ್ವ ಗತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ ಭಕ್ತ ಜನರೊಡೆಯ ನಮ್ಮ ಪುರಂದರ ವಿಠಲನು. ಸತತ ಇವರಲ್ಲಿ ನಿಂತು ಈ ಕೃತಿಯ ನಡೆಸುವನು ಪುರಂದರ ವಿಠಲನು. ಸತತ ಇವರಲ್ಲಿ ನಿಂತು ಈ ಕೃತಿಯ ನಡೆಸುವನು. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಗೋದಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವೋ. ವಲ್ಲಭ ಶ್ರೀಹರಿ ಮೆಚ್ಚುವನು ಜಯ ಹರಿ ಎಂಬುವುದೇ ಸುದಿನವು. ಜಯ ಹರಿ ಎಂಬುವುದೇ ತಾರಾಬಲವು. ಜಯ ಹರಿ ಎಂಬುವುದೇ ದೈವ ವಿದ್ಯಾಬಲವು. ಜಯ ಹರಿ ಎಂಬುವುದೇ ದೈವ ಬಲವು. ಜಯ ಹರಿ ಪುರಂದರ ವಿಠಲನ ಬಲವಯ್ಯ ಸಕಲ ಸುಜನರಿಗೆ.
ಪಾಕಶಾಸನ ಮುಖ್ಯ ಸಕಲ ದಿವೋಕಸರಿಗಭಿನಮಿಪೆ ಋಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಚಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕ ಕಾನಮಿಸುವೆನು ಬಿಡದೆರ ಮಕ್ಕಳತ್ರನ ದಾಸವರ್ಗಕ್ಕೆ ನಮಿಪೆ ವನದೊಳನವರತ ಗುರು ಮಧ್ವರಾಯರಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಶ್ರೀಪಾದರಾಜರಿಗೆ ಗುರು ವ್ಯಾಸರಾಜರಿಗೆ ಗುರು ಅಧಿರಾಜರಿಗೆ ನಮೋ ನಮೋ ರಾಘವೇಂದ್ರ ರಾಯರಿಗೆ ವೈಕುಂಠ ದಾಸರಿಗೆ ಪುರಂದರ ದಾಸರಿಗೆ ನಮೋ ನಮೋ ಗುರು ವಿಜಯದಾಸರಿಗೆ ಭಾಗಣ್ಣ ದಾಸರಿಗೆ ರಂಗ ಶ್ರೀರಂಗವಲಿದ ದಾಸರಿಗೆ ನಮೋ ನಮೋ ಪರಮ ವೈರಾಗ್ಯಶಾಲಿ ತಿಮ್ಮಣ್ಣ ದಾಸರಿಗೆ ಹುಂಡೆಕಾರ ದಾಸರಿಗೆ ನಮೋ ನಮೋ ಗುರು ಶ್ರೀಶ ವಿಠಲನ ಪರಮ ಭಕ್ತರ ಚರಣ ಸರಸಿಜ ಯೋಗಗಳಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತೋ ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿರೈ ಜೀವ ಈಶಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಜೀವ ಜಡ ಜಡ ಜಡಕ್ಕೆ ಭೇದ ಜೀವ ಜಡ ಪರಮಾತ್ಮಗೆ ಮಾನುಷೋತ್ತಮಗದಿ ಪಕ್ಷಿತಿ ಪರು ಮನುಜ ದೇವ ಗಂಧರ್ವರು ಜಾನ ಪಿತ್ರ ಜಾನ ಕರ್ಮಜ ದಾನವಾರಿ ತತ್ವಾತ್ಮರು ಗಣಪ ಮಿತ್ರರು ಸಪ್ತ ಋಷಿಗಳು ಅಗ್ನಿ ನಾರದ ವರುಣನು ಇನ ಜಗೆ ಸಮ ಸೂರ್ಯ ಚಂದ್ರರು ಮನುಸುತೆಯು ಹೆಚ್ಚು ಪ್ರವಹನು ದಕ್ಷ ಸಮ ಅನಿರುದ್ಧ ಗುರು ಶಚಿರತಿ ಸ್ವಯಂಭುವರಾರ್ವರು ಪಕ್ಷ ಪ್ರಾಣನಿಗಿಂತ ಕಾಮನು ಕಿಂಚಿದಧಿಕನು ಇಂದ್ರನು ದೇವೇಂದ್ರನಿಗಿಂದಧಿಕ ಮಹಾರುದ್ರ ದೇವ ಸಮಶೇಷ ಗರುಡರು ಕೇವಲಧಿಕರು ಶೇಷ ಗರುಡಗೆ ದೇವಿ ಭಾರತಿ ಸರಸ್ವತಿ ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರೇ ಬ್ರಹ್ಮರು ವಾಯು ಬ್ರಹ್ಮಗೆ ಕೋಟಿ ಗುಣದಿಂದ ಅಧಿಕ ಶಕ್ತನು ಶ್ರೀರಾಮ ಅನಂತ ಗುಣದಿಂದ ಕುಮಿಗಧಿಕನು ಶ್ರೀ ಪುರಂದರ ವಿಠಲನು ಘನ ಸಮರು ಇವಾಗಿಲ್ಲ ಜಗದಳು ಹನುಮ ಹೃತ್ಪದ್ಮವಾಸಿಗೆ ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ನದಿಕೆಂದು ಸಾರಿರೈ ಕೃಷ್ಣ ನದಿಕೆಂದು ಸಾರಿರೈ ಕೃಷ್ಣ ನದಿಕೆಂದು ಸಾರಿರೈ. ಗಣಪತಿ ಇದು ಪ್ರಸನ್ನ ವೆಂಕಟ ವಿಠಲ ಅಂತ ಅಂಕಿತ ಇರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣ. ಇದು ಅಂಕಿತ ಇರೋದು ಸಿಕ್ಕಿದೆ ಹೊರತು ಇವರು ರಚನೆ ಮಾಡಿದವ್ರು ಯಾರು ಅನ್ನೋ ವಿಷಯ ನಮಗೆ ಗೊತ್ತಾಗಿಲ್ಲ. ಆದ್ರೂ ಸಾಹಿತ್ಯ ಯಾರೋ ಕೊಟ್ಟರು, ಅದರಿಂದ ನಾವು ತುಂಬ ಚೆನ್ನಾಗಿದೆ ಅಂತ ಹಾಡ್ತಾ ಇದ್ದೀವಿ. ಕೆಲವು ಹಾಡುಗಳನ್ನ ಮಧ್ಯ ಒಂದೆರಡು 4 ಹಾಡು ನಾವು ಸೇರಿಸ್ಕೊಂಡಿದ್ವಿ ಹೇಳೋದಕ್ಕೆ. ಮೊದಲಿಗೆ ಗಣೇಶನ ಸ್ತೋತ್ರ. ಶರಣು ಶರಣು ಶ್ರೀವರ ಗಜಾನನ, ಶರಣು ಪಾರ್ವತಿ ನಂದನ,
ಶರಣು ಸಕಲ ದುಷ್ಕರ್ಮ ಭಂಜನ ಶರಣು ಭಕ್ತ ಸುರಂಜನ ಶರಣು ಶರಣು ದ್ವಂದ್ವ ಚರಣರವಿಂದ ಧಿಮಿ ಸ್ವರದಿಂದ ಅಂದಿಗೆ ಗೆಜ್ಜೆಯೋ ಕುಂಡಣಗಳು ಮೊದಲಾದ ಕಟಿಸೂತ್ರ ಎಂದು ಮಾರನ ಗೆಲಿದನೆಂ ಕನಕವಸನಸು ಕಟಿಯೊಡ್ಬಿಗಿದುಟ ಕುಂಡಲಾಭೂಷಣ ಘನತ ಭುಜ ಕೀರ್ತಿ ಮುಕುಟಧರವರ ಗಣಪತೆಯನ್ನ ಪಾಲಿಸೋ ಶರಣು ಶರಣು ಪಾಶ ಮೋದಕ ಪಾಶದಾಂಕೃತ ಕರದಿ ಕಂಕಣವಂಕಿಯೋ ಸುರರು ಪೂಜಿಪ ವರದ ಮೌಕ್ತಿಕ ಕೊರಳಹಾರ ವಿರಾಜಿತ ಸಿದ್ಧಿ ನೀವನೆ ಸೇವಿ ಪರಿಗೆ ಬುದ್ಧಿಯುಕ್ತಿಯ ನೀವನೇ ಶುದ್ಧ ಮಾಡಿಸಿ ಶೌರ್ಯ ಧೈರ್ಯವೀವ ವಿದ್ಯೆಗಳೀವ ವಿನಾಯಕ ಪುಟ್ಟ ರೂಪನೆ ಪೂರ್ಣ ವರದನೆ ದಿಟ್ಟ ಮೂಷಿಕ ವಾಹನೆ ವೃಷ್ಟಿ ಅಧಿಪತಿ ಪ್ರಸನ್ನ ವೆಂಕಟ ವಿಠಲ ನಂಗ್ರಿಯ ತೋರಿಸೋ ಶರಣು ಶರಣು ಶ್ರೀವರ ಗಜಾನನ ಶರಣು ಪಾರ್ವತಿ ನಂದನ ಶರಣು ಸಕಲ ದುಷ್ಕರ್ಮ ಭಂಜನ ಶರಣು ಭಕ್ತ ಸುರಂಜನ ಶರಣು ಶರಣು ಶ್ರೀವರ ಗಜಾನನ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ರಂಗ ಮರಣ ಭಯವ ನಿವಾರಣ ಮಾಡಿದ ಮರಣ ಭಯವ ನಿವಾರಣ ಮಾಡಿದ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಬಾರಯ್ಯ ರಂಗ ಮೊದಲಿಂದ ಬರಬಾರದೆ ನಾನು ಬಂದೆ ಮೊದಲಿಂದ ಬರಬಾರದೆ ನಾನು ಬಂದೆ ತುದಿ ಮೊದಲಿಲ್ಲದೆ ಹೊಂದಿದೆ ಅಪನಿಂದೆ ತುದಿ ಮೊದಲಿಲ್ಲದೆ ಹೊಂದಿದೆ ಅಪನಿಂದೆ ಇದು ಗೆದ್ದು ಕಳೆದು ಪಾಪುದು ಹೇಗೆ ಮುಂದೆ ಪದುಮನಾಭ ತಪೋ ಕ್ಷಮಿಸಯ ತಂದೆ ಇದು ಗೆದ್ದು ಕಳೆದು ಪಾಪುದು ಹೇಗೆ ಮುಂದೆ ಪದುಮನಾಭ ತಪೋ ಕ್ಷಮಿಸಯ ತಂದೆ ಬಾರಯ್ಯ ರಂಗ ಇಂದೆನ್ನ ಪೂರ್ವ ಪಾಪಂಗಳ ಕಳೆದೋ ಮುಂದಿನ ಜನ್ಮ ಸಫಲವಗೈದೋ ಇಂದೆನ್ನ ಪೂರ್ವ ಪಾಪಂಗಳ ಕಳೆದೋ ಮುಂದಿನ ಜನ್ಮ ಸಫಲವಗೈದು ತಂದೆ ಶ್ರೀ ಪುರಂದರ ವಿಠಲ ನೀನೊಲಿದೋ ತಂದೆ ಶ್ರೀ ಪುರಂದರ ವಿಠಲ ನೀನೊಲಿದೋ ಎಂದೆಂದಿಗಾನಂದ ಸುಖವನೇ ಸೊರೆದು ಎಂದೆಂದಿಗಾನಂದ ಸುಖವನೇ ಸೊರೆದು ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ. ಇದು ಸರಸ್ವತಿ ಹೇಳ್ಬೇಕು.
ನಲಿದಾಡೆವಣಿಯನ್ನ ನಾಲಿಗೆ ಮೇಲೆ, ನಲಿದಾಡೆವಣಿಯನ್ನ ನಾಲಿಗೆ ಮೇಲೆ. ಏನೆಂದರಿಯದ ಜ್ಞಾನಿಯ ನಾನು, ಬಲು ಮೂಢನೆ ನಾನು. ಎನ್ನ ಮಂಕುಮತಿಯನ್ನು ಬಿಡಿಸಿ ಜ್ಞಾನ ಬುದ್ಧಿಯ ಕೊಟ್ಟು, ನಲಿದಾಡೆವಣಿಯನ್ನ ನಾಲಿಗೆ ಮೇಲೆ. ಎಷ್ಟೋ ವೇದ್ಯಕಭಿಮಾನಿಯೇ ನೀನು, ಬಲು ಜ್ಞಾನಿಯೇ ನಿನ್ನ ಬೇಡಿ ಕೊಂಬೇನೆ ಬೇಗದಿಂದಲಿ ಬಂದು. ಪ್ರಸನ್ನ ವೆಂಕಟೇಶನ ಜಗದೀಶನ ಮಹಿಮೆ ಪೇಳುವುದಕ್ಕೆ ಎನಗೀಗ ವಾಕ್ಶುದ್ಧಿಯ ನೀತು. ನಲಿದಾಡೆವಣಿಯನ್ನ ನಾಲಿಗೆ ಮೇಲೆ, ನಲಿದಾಡೆವಣಿಯನ್ನ ನಾಲಿಗೆ ಮೇಲೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ, ಶ್ರೀ ರಾಮನಾಮಧ್ವನಿಗೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ, ಶ್ರೀ ರಾಮನಾಮಧ್ವನಿಗೆ. ಕಣಕಾಲಂದು ಗೆಜ್ಜ ಜನ ಜನರನು ತಲೆ, ಕಣಕಾಲಂದು ಗೆಜ್ಜ ಜನ ಜನರನು ತಲೆ. ಕಣಕಾಲಂದು ಗೆಜ್ಜ ಜನ ಜನರನು ತಲೆ, ಕಣಕಾಲಂದು ಗೆಜ್ಜ ಜನ ಜನರನು ತಲೆ. ಜನಕು ಜನಕು ರೆಂಡು ಕೊನೆ ಕೊನೆ ದಾಡುತ್ತಲೇ, ಜನಕು ಜನಕು ರೆಂದು ಕೊನೆ ಕೊನೆ ದಾಡುತ್ತಲೇ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ, ಶ್ರೀ ರಾಮನಾಮಧ್ವನಿಗೆ. ಪುರಂದರ ವಿಠಲನ ನೆನೆದು ಪಾಡುತ್ತಲೇ, ಪುರಂದರ ವಿಠಲನ ನೆನೆದು ಪಾಡುತ್ತಲೇ. ಪುರಂದರ ವಿಠಲನ ನೆನೆದು ಪಾಡುತ್ತಲೇ, ಪುರಂದರ ವಿಠಲನ ನೆನೆದು ಪಾಡುತ್ತಲೇ. ನೆನೆದು ಪಾಡುತ್ತಲೇ ಆಲಿಂಗನ ಮಾಡುತ್ತಲೇ, ನೆನೆದು ಪಾಡುತ್ತಲೇ ಆಲಿಂಗನ ಮಾಡುತ್ತಲೇ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ, ಶ್ರೀ ರಾಮನಾಮಧ್ವನಿಗೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನೀಕುನ್ ಗೆಜ್ಜೆಯ ಕಾಲಿನ ನಾದವ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮೈಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿ ಕರೆಯುತ್ತ ಬಾರೆ, ಮನದೊಳು ಕೋರಿದ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳ್ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತೋಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇವಾಗ ಈ ಶ್ರೀನಿವಾಸ ಕಲ್ಯಾಣ ಇದು ಸೂತ ಮಹರ್ಷಿಗಳು ಶೌನಕಾದಿ ಮುನೀಂದ್ರರಿಗೆ ಹೇಳ್ತಾ ಇರ್ತಕ್ಕಂಥ ಕತೆ. ಈ ಕತೆ ಎಲ್ಲ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಇದು 35 ಹಾಡು ಬರುತ್ತೆ ಇದರೊಳಗೆ. ಎಲ್ಲ ಒಂದೊಂದು ಸ್ವಲ್ಪನೇ ಇಷ್ಟಿಷ್ಟ ಇದೆ. 35 ಹಾಡು ಬರುತ್ತೆ. ಮಧ್ಯದಲ್ಲಿ ನಾವು 4-5 ಹಾಡನ್ನು ಸೇರಿಸಿದ್ದೀವಿ. ಸಾಹಿತ್ಯ ತುಂಬ ಸುಂದರವಾಗಿದೆ. ಆದರೆ ಹಾಡೋದು ನಾವು ಸಂಗೀತ ಕಲ್ತಿಲ್ಲ. ಹೇಗೆ ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಹೇಳ್ಕೊಡ್ತೀವಿ. ಅದನ್ನು ಇವಾಗ ಹೇಳ್ತಾ ಇದ್ದೀನಿ. ಕತೆ ಇವಾಗ ಪ್ರಾರಂಭ ಆಗತ್ತೆ. ಸರಸ್ವತಿದು ಪ್ರಾರ್ಥನೆ ಆಯಿತು, ಗಣಪತಿ ಪ್ರಾರ್ಥನೆ ಆಯಿತು. ಇನ್ನು ಮುಂದೆ ಕತೆ. ಕೇಳಿ ಶೌನಕಾದಿಗಳೇ ಕೇಶವನ ಮಹಿಮೆಯನು ವಿವರಿಸಿ ನಾ ಪೇಳುವೆನು ವಿಚಿತ್ರದ ಕಥೆಯ. ಕೇಳಿ ಶೌನಕಾದಿಗಳೇ ಕೇಶವನ ಮಹಿಮೆಯನು ವಿವರಿಸಿ ನಾ ಪೇಳುವೆನು ವಿಚಿತ್ರದ ಕಥೆಯ. ಒಂದು ದಿನ ಭೃಗು ಮುನಿಯು ಹರಿಯ ನೋಡಬೇಕೆಂದು ಆಗಲೇ ಹೊರಟು ಹೊಗಳುತ್ತ ಬಂದನು. ಭೃಗು ಮುನಿಯು ತಾನು ವೈಕುಂಠದಲ್ಲಿ ಕಂಡ ಶ್ರೀವಾಸುದೇವನನ್ನು ಶೇಷನ ಹಾಸಿಗೆ ಮೇಲೆ ಶ್ರೀಹರಿಯೋ ಶ್ರೀದೇವಿ ಸಹಿತ ಪವಳಿಸಿ ಇರಲು ಕಂಡು ಕೋಪದಿ ಹರಿಯ ಹೃದಯದ ಮೇಲೊದಿಯೇ ಒದ್ದ ಭೃಗು ಮುನಿಗೆ ಹರಿಯೋ ಬಂದು ಪಚರಿಸೆ. ಕೇಳಿ ಶೌನಕಾದಿಗಳೇ ಸುಧತಿ ಕೋಪಿಸಿ ಕೊಲ್ಹಾಪುರಕ್ಕೆ ತಾಪೋಗಲು ಸತಿಯು ಪೋಗಲು ಪತಿಯು ಹೊತ್ತಕ್ಕೆ ಬಂದ. 10,000 ವರ್ಷ 10,000 ವರ್ಷ ಹುತ್ತದಳು ಅಡಗಿರಲು ಉತ್ತಮವಾದ ಗೋವು ಕ್ಷೀರವನು ಕರೆಯೇ. ಕೇಳಿ ಶೌನಕಾದಿಗಳೇ ಕಂಡು ಕೋಪದಿಗೊಲ್ಲ ಗೋವನೋ ಹೊಡೆಯೇ. ಆಗ ಯೋಚಿಸಿಕೊಟ್ಟ ಹರಿಯೋ ತನ್ನ ಶಿರವ. ಹರಿಯ ಶಿರದಿ ಗಾಯದ ರಕ್ತವು ಹರಿಯೇ ನೋಡಿದ ಗೊಲ್ಲ ಮೂರ್ಛೆ ತಾಪೋದ. ಕೇಳಿ ಶೌನಕಾದಿಗಳೇ ಬಂದ ಚೋಳರಾಯನಿಗೆ ಶಾಪವನ್ನು ಕೊಟ್ಟು ಪ್ರಸನ್ನ ವೆಂಕಟ ವಿಠಲನು ಆಗ ಯೋಚಿಸಿದ. ಬಂದ ಚೋಳರಾಯನಿಗೆ ಶಾಪವನ್ನು ಕೊಟ್ಟು ಪ್ರಸನ್ನ ವೆಂಕಟ ವಿಠಲನು ಆಗ ಯೋಚಿಸಿದ. ಕೇಳಿ ಶೌನಕಾದಿಗಳೇ ಯೋಚಿಸಿದನು ಹರಿ ತನ್ನ ತಲೆ ಗಾಯಕ್ಕೆ ಔಷಧವ. ಯೋಚಿಸಿದನು ಹರಿ ತನ್ನ ತಲೆ ಗಾಯಕ್ಕೆ ಔಷಧವ.
ಮಾಡಬೇಕೆನು ತಲೆ ಕರೆಸಿದ ಬೃಹಸ್ಪತಿಯ ಯೋಚಿಸಿದನು ಹರಿ. ತಲೆಗಾಯ ತಾಳಲಾರೆ ತಕ್ಕ ಔಷಧ ಕೊಡಿರೆಂದ ಅಂದ ಮಾತಿಗೆ ಉಪಾಯ ಗುರುದೇವ ಪೇಳ್ವನು. ಅರುಣ ಉದಯಕ್ಕೆದ್ದು ಹೋಗಿ ಅತ್ತಿ ಹಾಲನು ತಂದು ತಲೆಗಾಯಕ್ಕೆ ಹಾಕತಕ್ಕ ಔಷಧವೆಂದ ಯೋಜಿಸಿದನು ಹರಿ. ಅಂದ ಮಾತನು ಕೇಳಿ ಪ್ರಸನ್ನ ವೆಂಕಟ ವಿಠಲನು ಅಶ್ವರೂಢನಾಗಿ ಔಷಧಕ್ಕೆ ಹೊರಟ. ಅಂದ ಮಾತನು ಕೇಳಿ ಪ್ರಸನ್ನ ವೆಂಕಟ ವಿಠಲನು ಅಶ್ವರೂಢನಾಗಿ ಔಷಧಕ್ಕೆ ಹೊರಟ. ಯೋಜಿಸಿದನು ಹರಿ. ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ ಬಂದನು ಶ್ರೀಹರಿಯೋ. ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ ಬಂದನು ಶ್ರೀಹರಿಯೋ. ಬಂದನು ಕಂಡನು ಕಾನನದಲ್ಲಿ ನಿಂತುಕೊಂಡಿರುವಂತ ವರಹದೇವರ ಕಂಡು ದೊರೆ ವೆಂಕಟೇಶ ಪೆಣ್ವ. ಬಂದನು ಶ್ರೀಹರಿಯೋ ಇರೋದಕ್ಕೆ ಎನಗಿಲ್ಲಿ 3 ಹೆಜ್ಜೆಯ ಸ್ಥಳ ಕೊಟ್ಟರೆ ನಿಮಗೆ ಮೊದಲು ಪೂಜೆ ಆಗಲೆಂದ. ಹರಿಯ ಸೇವೆಯ ಮಾಡೆ ಬಕುಳತ ಬರಲು ಹರಿಯ ಸೇವೆಯ ಮಾಡೆ ಬಕುಳತ ಬರಲು ಪ್ರಸನ್ನ ವೆಂಕಟೇಶ ಗಿರಿಗೆ ಅರಸನದ. ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ ಬಂದನು ಶ್ರೀಹರಿಯೋ. ಬಂದ ಶ್ರೀ ವೆಂಕಟೇಶ ಬೇರೆ ಮಾರ್ಗದಿಂದ ಕಂಡನು ಪದ್ಮಾವತಿಯ. ಕಂಡನು ಪದ್ಮಾವತಿಯ ಕಾಮಿತವನದಲ್ಲಿ ಕಂಡನು. ಚೋಳನು ಮಾಡಿದ ಗಾಯಕ್ಕೆ ಔಷಧವ ನೋಡಿ ಬರುವೆನೆಂದು ಹೊರಟನು ವೆಂಕಟೇಶ. ಅರುಣ ಉದಯಕ್ಕೆದ್ದು ಅಲಂಕಾರ ಮಾಡಿಕೊಂಡು ಅಶ್ವರೂಢನಾಗಿ ಹೊರಟನು ವೆಂಕಟೇಶ. ಹರಿಯ ಕರಿಯ ನಟಿಸಿಕೊಂಡು ಹರಿಯೂಟ ಬರುತ್ತೀರೆ ಅಲ್ಲಿತ ಕಂಡನೆ ಅಂಗನೆ ಮಣಿಯಳ. ಬಂದ ಶ್ರೀ ವೆಂಕಟೇಶ ನಿಂತು ನೋಡಿದ ಶ್ರೀಕಾಂತ ಮಣಿಯಳ. ಹೀಗೆಂದು ಮನದಲ್ಲಿ ಪ್ರೇಮಿಸಿದ ಪದ್ಮಾವತಿಯ ಪ್ರಸನ್ನ ವೆಂಕಟೇಶನು ಹರುಷದಲ್ಲಿ ಮನದಲ್ಲಿ ಪ್ರೇಮಿಸಿದ. ಬಂದ ಶ್ರೀ ವೆಂಕಟೇಶ ಬೇರೆ ಮಾರ್ಗದಿಂದ ಕಂಡನು ಪದ್ಮಾವತಿಯ. ಕಂಡನು ಪದ್ಮಾವತಿಯ ಕಾಮಿತವನದಲ್ಲಿ ಕಂಡನು. ಬಾರೆ ಸಖಿ ನೋಡೆ ಇಲ್ಲಿ ಯಾರೋ ಬರುವುದು. ಬಾರೆ ಸಖಿ ನೋಡೆ ಇಲ್ಲಿ ಯಾರೋ ಬರುವುದು. ಯಾರೇ ಇವನು ಯಾರೇ ಅನ್ಯ ಪುರುಷ ಬರುವನು. ಬಾರೆ ಸಖಿ ನೋಡೆ ಇಲ್ಲಿ ಯಾರೋ ಬರುವುದು. ಅಂದ ಮಾತ ಕೇಳಿ ಮುದ್ದು ಮುಖದ ಬಾಲೆಯರೆಲ್ಲರೂ. ಅಂದ ಮಾತ ಕೇಳಿ ಮುದ್ದು ಮುಖದ ಬಾಲೆಯರೆಲ್ಲರೂ. ಹರಿಯ ಎದುರಾಗಿ ನಿಂದು ಯಾರೆನುತ್ತ ಕೇಳ್ವರು. ಬಾರೆ ಸಖಿ ನೋಡೆ ಇಲ್ಲಿ ಯಾರೋ ಬರುವುದು. ಯಾರಯ್ಯ ನೀವು ಯಾಕೆ
ಇಲ್ಲಿಗೆ ಬಂದಿರಿ ಯಾರಯ್ಯ ನೀವು, ಯಾಕೆ ಇಲ್ಲಿಗೆ ಬಂದಿರಿ, ಇಲ್ಲಿ ಬಂದು ನಿಲ್ಲುವುದಕ್ಕೆ ಏನು ಕಾರಣ, ಇಲ್ಲಿ ಬಂದು ನಿಲ್ಲುವುದಕ್ಕೆ ಏನು ಕಾರಣ, ಬಾರೆ ಸಖಿ ನೋಡೆ ಇಲ್ಲಿ ಯಾರೋ ಬರುವುದು, ಅರಸನ ಮಗಳು ಇರುವ ಈ ರಹಸ್ಯ ಸ್ಥಳದಲ್ಲಿ ಅನ್ಯ ಪುರುಷರು ನೀವು ಬರುವುದು ಉಚಿತವಲ್ಲ. ಅಂದ ಮಾತ ಕೇಳಿ ಹರಿಯು ಆಗತ ಪೇಳುವ, ಬಾರೆ ಸಖಿ ನಿಮ್ಮ ಅರಸಿ ಯಾರೇನು ತಾ ಕೇಳುವೆನು, ಬಾರೆ ಸಖಿ ನೋಡೆ ಇಲ್ಲಿ ಯಾರೋ ಬರುವುದು, ಅಂದ ಮಾತ ಕೇಳಿ ಮುದ್ದು ಮುಖದ ಬಾಲೆಯರೆಲ್ಲರೂ, ಅಂದ ಮಾತ ಕೇಳಿ ಮುದ್ದು ಮುಖದ ಬಾಲೆಯರೆಲ್ಲರೂ ಬಂದು ನಿಂತು ಮಾತಾಡುವರು ಪ್ರಸನ್ನ ವೆಂಕಟೇಶನಲ್ಲಿ, ಬಾರೆ ಸಖಿ ನೋಡೆ ಇಲ್ಲಿ ಯಾರೋ ಬರುವುದು, ಯಾರೇ ಇವನು ಅನ್ಯ ಪುರುಷ ಯಾರೇ ಬರುವನು, ಬಾರೆ ಸಖಿ ನೋಡೆ ಇಲ್ಲಿ ಯಾರೋ ಬರುವನು. ಎತ್ತ ಹೋಗುವಿರಿ ನೀವು, ಇತ್ತ ಬಂದೆನ್ನೊಡನೆ ವಾದ ಮಾಡುವುದು ನ್ಯಾಯವೇ, ಎತ್ತ ಹೋಗುವಿರಿ ನೀವು, ಇತ್ತ ಬಂದೆಮ್ಮೊಡನೆ ವಾದ ಮಾಡುವುದು ನ್ಯಾಯವೇ, ವಾದ ಮಾಡುವವನು ಅಲ್ಲ ನಿಮ್ಮಲ್ಲಿದ್ದ ವಿವರವೆಲ್ಲ ತಿಳಿದು ನಮ್ಮ ಕುಲವ ನಾನು ಕೇಳುವೆಯನ್ನ ವಿವರವ, ಎತ್ತ ಹೋಗುವಿರಿ ನೀವು ಯಾದವ ಕುಲದವ ನಾನು, ಎನ್ನ ಹೆಸರು ವೆಂಕಟೇಶ, ತಂದೆ ವಸುದೇವ, ಎನ್ನ ತಾಯಿ ದೇವಕೀ ದೇವಿ, ಎತ್ತ ಹೋಗುವಿರಿ ನೀವು ಎನ್ನ ವಿವರವ ತಿಳಿದುಕೋ, ನಿಮ್ಮ ಕುಲವೇ ನಮ್ಮ ಕುಲವು, ಎನ್ನ ನೀನು ಮದುವೆ ಮಾಡಿಕೊಳ್ಳೆ ಎಂದನು, ಎತ್ತ ಹೋಗುವಿರಿ ನೀವು ಅಂದ ಮಾತ ಕೇಳಿ ಮುದ್ದು ಮುಖದ ಬಾಲಯರೆಲ್ಲರೂ, ಅಂದ ಮಾತ ಕೇಳಿ ಮುದ್ದು ಮುಖದ ಬಾಲಯರೆಲ್ಲರೂ ಬಹಳ ಭಯವ ಪಡುತ್ತೀರೆ, ಬಹಳ ಭಯವ ಪಡುತ್ತೀರೆ, ಪ್ರಸನ್ನ ವೆಂಕಟೇಶ ಹರುಷ ಪಡುತ್ತೀರೆ, ಎತ್ತ ಹೋಗುವಿರಿ ನೀವು. ಏನು ಹೇಳಲಿ ಇನ್ನು ಅಂಗನೆ ಮಣಿಯರಿಗೆ ಬಂತು ಕೋಪಾವೇಶವು, ಹರಿಯಂದರಿಯದಂಗೆ ಅಂಗನೆಯರೆಲ್ಲರೂ ಕಲ್ಲುಗಳ ಈಡಾಡೆ ಕುದುರೆ ಕೆಳಗೆ ಬಿದ್ದಿತು, ಅಶ್ವವು ಬಿದ್ದ ಕ್ಷಣದಿ ಹರಿಯು ಮಾಯವಾದನೆ, ಅಂಗನೆ ಮಣಿಯರು ಸೇರಿದರು ಅಂತಃಪುರವ, ಹರಿಯ ಶೋಕ ಸುಳಿವು ಕಂಡು ಬಕುಳೆ ಬಹಳ ಪ್ರೀತಿಯಲಿ, ಯಾಕೆ ಮಲಗಿದೆಯೋ ಪ್ರಸನ್ನ ವೆಂಕಟೇಶ ಬೇಳೆಲೋ, ಯಾಕೆ ಇಷ್ಟು ಬಳಲಿದೆಯೋ ಬೇಳ ಎನ್ನ ಸ್ವಾಮಿಯೇ, ಯಾಕೆ ಇಷ್ಟು ಬಳಲಿದೆಯೋ ಬೇಳ ಎನ್ನ ಸ್ವಾಮಿಯೇ,
ಯಾಕೆ ಇಷ್ಟು ಬಳಲಿದೆಯೋ ಯಾವ ವನಕ್ಕೆ ಪೋದಿಯೋ ಯಾರ ಕಂಡು ಮೋಹಿಸಿದೆಯೋ ಯಾವ ವನಕ್ಕೆ ಪೋದೆಯೋ ಯಾರ ಕಂಡು ಮೋಹಿಸಿದೆಯೋ ಯಾಕೆ ಇಷ್ಟು ಬಳಲಿದೆಯೋ ಕಾಡು ಹುಲಿಯೋ ಕರಡಿ ಮೃಗವೋ ಬೇಟೆಯಾಡಿ ಬಳಲಿದೆಯೋ ಕಾಡು ಹುಲಿಯೋ ಕರಡಿ ಮೃಗವೋ ಬೇಟೆಯಾಡಿ ಬಳಲಿದೆಯೋ ಬಿಸಿಲು ಗಾಳಿಯಿಂದ ನೀನು ಬಳಲಿ ಮಾಲಾಗಿದೆಯೋ ಯಾಕೆ ಇಷ್ಟು ಬಳಲಿದೆಯೋ ಬಾಳ ಪ್ರಿಯದಿ ಬಣ್ಣಿಸಲು ಬಕುಳೆ ಪಾದಕ್ಕೆ ರಗಿದ ಬಾಳ ಪ್ರಿಯದಿ ಬಣ್ಣಿಸಲು ಬಕುಳೆ ಪಾದಕ್ಕೆ ರಗಿದ ಕೇಳು ತಾಯೇ ಪೇಳ್ವೇನೆಂದ ಕೇಳು ತಾಯೇ ಪೇಳ್ವೇನೆಂದ ಪ್ರಸನ್ನ ವೆಂಕಟೇಶನು ಯಾಕೆ ಇಷ್ಟು ಬಳಲಿದೆಯೋ ಬೇಡ ಎನ್ನ ಸ್ವಾಮಿಯೇ ಯಾಕೆ ಇಷ್ಟು ಬಳಲಿದೆಯೋ ಕಂಡೇನ ಕಾನನದಿ ಕಾಮಿನಿ ಮಣಿಯ ಅರುಣ ಉದಯಕ್ಕೆದ್ದು ನಾನು ಔಷಧಕ್ಕೆ ಹೋದೆನು ಅರುಣ ಉದಯಕ್ಕೆದ್ದು ನಾನು ಔಷಧಕ್ಕೆ ಹೋದೆನು ಅಲ್ಲಿ ಕಂಡೆ ಒಂದು ಕನ್ಯಾರತ್ನವನು ಅಲ್ಲಿ ಕಂಡೆ ಒಂದು ಕನ್ಯಾರತ್ನವನು ಅಂಗಾನೆ ಮಣಿ ತನ್ನ ಸಂಗತಿಯರೊಡಗೂಡಿ ಪುಷ್ಪವನದಲ್ಲಿ ಪುಷ್ಪ ಕೊಯ್ಯುತ್ತಿರಲು ಅವಳ ಅಂದವನ್ನು ವರ್ಣಿಸಲಾರೆನ ಹೇಗೆ ಪೇಳುವೆನೆಂದ ಪ್ರಸನ್ನ ವೆಂಕಟೇಶನು ಹೇಗೆ ಪೇಳುವೆನೆಂದ ಪ್ರಸನ್ನ ವೆಂಕಟ ವಿಠಲನು ಕಂಡೇನ ಕಾನನದಿ ಕಾಮಿನಿ ಮಣಿಯ ಅರುಣ ಉದಯಕ್ಕೆದ್ದು ನಾನು ಔಷಧಕ್ಕೆ ಹೋದೆನು ಅರುಣ ಉದಯಕ್ಕೆದ್ದು ನಾನು ಔಷಧಕ್ಕೆ ಹೋದೆನು ಅಲ್ಲಿ ಕಂಡೆ ಒಂದು ಕನ್ಯಾರತ್ನವನು ಅಲ್ಲಿ ಕಂಡೆ ಒಂದು ಕನ್ಯಾರತ್ನವನು ಅಲ್ಲಿ ಕಂಡೆ ಒಂದು ಕನ್ಯಾರತ್ನವನು ನಾರಾಯಣಪುರದಿ ಆಕಾಶರಾಯನಂತೆ ಅವನ ಮಗಳು ಪದ್ಮಾವತಿಯ ಕಂಡೆ ನಾನು ನಾರಾಯಣಪುರದಿ ಆಕಾಶರಾಯನಂತೆ ಅವನ ಮಗಳು ಪದ್ಮಾವತಿಯ ಕಂಡೆ ನಾನು ಪದ್ಮದಲ್ಲೊದಿಸಿದ ಪದ್ಮಾವತಿಯ ನಾನು ನೋಡಿ ಬರುವುದಕ್ಕೆ ಒಂದು ಉಪಾಯ ಪೇಳುವೆನು ಏನು ಪೇಳಲಿ ನಾನು ಅವಳ ಚರಿಯವನ್ನು ಹೇಳಿ ತರವಲ್ಲವೆಂದ ಪ್ರಸನ್ನ ವೆಂಕಟ ವಿಠಲ ಹೇಳಿ ತರವಲ್ಲವೆಂದ ಪ್ರಸನ್ನ ವೆಂಕಟ ವಿಠಲ ನಾರಾಯಣಪುರದಿ ಆಕಾಶರಾಯನಂತೆ ಅವನ ಮಗಳು ಪದ್ಮಾವತಿಯ ಕಂಡೆ ನಾನು ಅವನ ಮಗಳು ಪದ್ಮಾವತಿಯ ಕಂಡೆ ನಾನು ಕೇಳಮ್ಮ ಪೇಳುವೆನು ಮನದ ಅಭಿಪ್ರಾಯವ ಕೇಳಮ್ಮ ಪೇಳುವೆನು ಕೇಳಮ್ಮ
ಕೇಳಮ್ಮ ಪೇಳುವೆನೋ ಮನದ ಅಭಿಪ್ರಾಯವ ಕೇಳಮ್ಮ ಪೇಳುವೆನೋ ನಿನ್ನ ಹೊರತೆನೆಗೆ ಅನ್ಯಾರಿಲ್ಲವ ತಾಯೆ ನಿನ್ನಿಂದಲಾಗಬೇಕು ಈ ಕಾರ್ಯವೆಂದನು ಕೇಳಮ್ಮ ಬಕುಳೆ ಆಕಾಶ ರಾಜನ ಮಗಳು ಪದ್ಮಾವತಿಯು ಅವಳ ತಂದು ಎನೆಗೆ ಲಗ್ನವ ಮಾಡಿಸಿ ಇತ್ತ ಬಾರೆಂಬೋ ಜನ ಸುತ್ತಿ ನೋಡಿದರಿಲ್ಲ ಅನಾಥ ನಾನೆಂದು ಎನ್ನ ಧರಿಸೆಂದನು ಕೇಳಮ್ಮ ಬಕುಳೆ ಅಶ್ವವನ್ನು ಸ್ಮರಿಸಿದ ಮಾತೆಗೆ ಕೊಡಿಸಿದ ಈಗ ಹೋಗಿ ನೀನು ಬೇಗ ಬಾರೆಂದನು ಅಂದ ಮಾತನು ಕೇಳಿ ಬಕುಳೆ ತಾಪೋದಳು ಆಗ ಪ್ರಸನ್ನ ವೆಂಕಟೇಶ ತ ಯೋಚಿಸಿದ ಹೋಗಿ ಬರುವೆ ನಾನು ನಾರಾಯಣಪುರಕ್ಕೆ ಹೋಗಿ ಬರುವೆ ನಾನು ಹೋಗಿ ಬರುವೆ ನಾನು ನಾರಾಯಣಪುರಕ್ಕೆ ಹೋಗಿ ಬರುವೆ ನಾನು ಹೋಗಿ ಬರುವೆ ನಾನು ತಾಮಸ ಮಾಡದೆ ಪದ್ಮಾವತಿಯನಿಗ ನೋಡಿ ಬರುವುದಕ್ಕೆ ಹೋಗಿ ಬರುವೆ ನಾನು ಬ್ರಹ್ಮನ ಬರ ಹೇಳಿ ಶಿಶುವಾಗೆಂದು ಆಲೋಚನೆಯ ಮಾಡಿ ತನ್ನ ಅಭಿಪ್ರಾಯ ಹೇಳಿ ಮಾಯಾವೇಷದಿ ಹೋಗಿ ಮಾನೋನಿ ಮನಸ್ಸನ್ನು ತಿಳಿದು ಬರುವೆನೆಂದು ಪ್ರಸನ್ನ ವೆಂಕಟ ವಿಠಲ ಪ್ರಸನ್ನ ವೆಂಕಟ ವಿಠಲ ಹೋಗಿ ಬರುವೆ ನಾನು ನಾರಾಯಣಪುರಕ್ಕೆ ಹೋಗಿ ಬರುವೆ ನಾನು ಕೊರವಂಜಿ ವೇಷವ ಕೊಂಡನಗ ಕೋಮಲಾಂಗ ವೆಂಕಟೇಶ ಕೊರವಂಜಿ ವೇಷವ ಕೊಂಡನಗ ಕೋಮಲಾಂಗ ವೆಂಕಟೇಶ ಮುದ್ದು ಪದ್ಮಾವತಿಯ ಮದುವೆ ಮಾಡಿಕೊಳ್ಳಬೇಕೆನ್ನುತ್ತ ಕೊರವಂಜಿ ವೇಷ ಪಟ್ಟವಳಿ ಸೀರೆಯನ್ನುಟ್ಟು ಕೋರಿ ಚೋಳಿಯನ್ನೇ ತೊಟ್ಟು ಪಟ್ಟವಳಿ ಸೀರೆಯನ್ನುಟ್ಟು ಕೋರಿ ಚೋಳಿಯನ್ನೇ ತೊಟ್ಟು ಅವಳ ಸರವ ಕೊರಳಲ್ಲಿ ಹಾಕಿ ಕರದಿ ಪುಟ್ಟಿ ಕೋಲಕೊಂಡು ಕೊರವಂಜಿ ವೇಷ ಬ್ರಹ್ಮದೇವರ ಶಿಶು ಮಾಡಿ ನಗುತ್ತಾ ವೆಂಕಟೇಶ ತಾನು ಬ್ರಹ್ಮದೇವರ ಶಿಶು ಮಾಡಿ ನಗುತ್ತಾ ವೆಂಕಟೇಶ ತಾನು ಬೆನ್ನಿನಡೆಗೆ ಕಟ್ಟಿಕೊಂಡು ನಡೆದ ನಾರಾಯಣಪುರಕ್ಕೆ ಕೊರವಂಜಿ ವೇಷ ಆಕಾಶನ ಮನೆಯ ಮುಂದೆ ಅಲ್ಲಿ ಇಲ್ಲಿ ತಿರುಗುತ್ತಾನೆ ಆಕಾಶನ ಮನೆಯ ಮುಂದೆ ಅಲ್ಲಿ ಇಲ್ಲಿ ತಿರುಗುತ್ತಾನೆ ಕೊರವಂಜಿ ಕೂಗುವ ಧ್ವನಿ ಕೇಳಿ ಧರಣಿ ದೇವಿ ಬಂದು ನೋಡೆ ಕೊರವಂಜಿ ವೇಷ ಬಾರೆ ಕೊರವಂಜಿ ಭಾಗ್ಯವತಿಯ ಎನ್ನ ಮಂದಿರಕ್ಕೆ ಬಾರೆ ಕೊರವಂಜಿ ಭಾಗ್ಯವತಿಯ ಎನ್ನ ಮಂದಿರ ಬಂದು ಎನ್ನ ಮಗಳ ನೋಡಿ ವ್ಯಾಧಿ ಕುರಿತು ತಿಳಿಸಮ್ಮ ಕೊರವಂಜಿ ವೇಷ ಅಂದ ಮಾತ ಕೇಳಿ ಪ್ರಸನ್ನ ವೆಂಕಟೇಶ ನಗುತ್ತಾ ಬಂದು ಅಂದ ಮಾತ ಕೇಳಿ ಕೊರವಿ ಬಂದು ನಗುತ್ತಾ ಬಂದು ಧರಣಿ ದೇವಿಯ ಮಂದಿರದಲ್ಲಿ ಕುಳಿತ ನಗ ವೆಂಕಟೇಶ್ ಕೊರವಂಜಿ ವೇಷವ ಕೊಂಡ ನಗ ಕೋಮಲಾಂಗ ವೆಂಕಟೇಶ ಮುದ್ದು ಪದ್ಮಾವತಿಯ ಮದುವೆ ಮಾಡಿಕೊಳ್ಳಬೇಕೆನ್ನುತ್ತ ಕೊರವಂಜಿ ವೇಷ ಕೊರವಂಜಿ ವೇಷ ಕರೆಡುತ್ತಾರಲೆ ಧರಣಿ ನಿನ್ನಯ ಮಗಳ ಕರೆಡುತ್ತಾರಲೆ ಧರಣಿ ಕರೆಡುತ್ತಾರಲೆ
ತಾರಲೆ ನಿನ್ನ ಮಗಳ ಕರವ ನೋಡಿ ರೇಖೆಗಳಿಂದ ನಾ ಪೇಳುವೆ ನಿಜವನ್ನು ತಟ್ಟೆ ಒಳಗೆ ಅಣಿ ಮುತ್ತು ರತ್ನ ತಂದಿಡೆ ಎನ್ನ ಕಂದಗೆ ಕ್ಷೀರ ಅನ್ನವನಿ ಕೊಡಿಸೆ ಕರೆಡು ತಾರೆಲೆ ಧರಣಿ ನಿನ್ನ ಮಗಳ ಕರೆದು ತಂದು ಎನಯದೂರಲ್ಲೇ ಕುಳ್ಳಿರಿ ಸೆಂದ ಪ್ರಸನ್ನ ವೆಂಕಟ ವಿಠಲ ನಿನ್ನ ಮಗಳ ಕರೆದು ತಂದು ಎನಯದೂರಲ್ಲೇ ಕುಳ್ಳಿರಿ ಸೆಂದ ಪ್ರಸನ್ನ ವೆಂಕಟ ವಿಠಲ ಕರೆಡು ತಾರೆಲೆ ಧರಣಿ ನಿನ್ನಯ ಮಗಳ ಕರೆಡು ತಾರೆಲೆ ಧರಣಿ ಕೇಳಿ ಧರಣಿ ನಿನ್ನ ಮಗಳಿಗೆ ಪೇಳ್ವೆ ಗುರಿಯನ್ನ ಕೇಳೆ ಧರಣಿ ನಿನ್ನ ಮಗಳಿಗೆ ಪೇಳ್ವೆ ಗುರಿಯನ್ನ ತಂದು ನೀಡೆ ಎನಗೆ ನೀನು ಕಾಣಿಕೆಯನ್ನ ತಂದು ನೀಡೆ ಎನಗೆ ನೀನು ಕಾಣಿಕೆಯನ್ನ ಕೇಳೆ ಧರಣಿ ಒಂದು ದಿವಸ ನಿನ್ನ ಮಗಳು ಹೂವಿನ ವನದಲ್ಲಿ ಇರಲು ಹರಿಯು ಬರಲು ಕಂಡು ಕಾಂತೆ ಭಯದಲ್ಲಿ ಹರಿಯಂದರಿಯದೆ ನಿನ್ನ ಮಗಳು ಕಲ್ಲು ಮಳೆ ಸುರಿದ ಕುದುರೆ ಕೆಳಗೆ ಬೀಳಲವನು ಮಾಯವಾದನು ಕೇಳೆ ಧರಣಿ ಅಂದು ಮೊದಲು ಇವಳು ಹೀಗೆ ಕೃಶವಾದಳು ಇದು ನಿಜವೇನ ಎಂದು ಕೇಳೆ ನಿನ್ನ ಮಗಳ ನೀಗಲೇ ಅವನು ಶೇಷಗಿರಿಯ ವಾಸ ಲಕ್ಷ್ಮೀ ಪ್ರಿಯನೇ ಅವನು ಶೇಷಗಿರಿಯ ವಾಸ ಲಕ್ಷ್ಮೀ ಪ್ರಿಯನೇ ಇವಳ ಕೋರಿ ಬರುವ ನಾಳೆ ನಿನಗೆ ಅಳಿಯನಾಗುವನೇ ಇವಳ ಕೋರಿ ಬರುವ ನಾಳೆ ನಿನಗೆ ಅಳಿಯನಾಗುವನೇ ಕೇಳೆ ಧರಣಿ ಹುಸಿಯಲ್ಲವೇ ಕೊರವಂಜಿಯ ಮಾತು ಸತ್ಯವೇ ಕೇಳಲ ಪ್ರಸನ್ನ ವೆಂಕಟೇಶ ಗಿವಳ ಸತಿಯು ಹುಸಿಯಲ್ಲವೇ ಕೊರವಂಜಿಯ ಮಾತು ಸತ್ಯವೇ ಕೇಳಲ ಪ್ರಸನ್ನ ವೆಂಕಟೇಶ ಗಿವಳ ಸತಿಯು ಕೇಳೆ ಧರಣಿ ನಿನ್ನ ಮಗಳಿಗೆ ಪೇಳ್ವೆ ಗುರಿಯನ್ನ ತಂದು ನೀಡೆ ಎನಗೆ ನೀನು ಕಾಣಿಕೆಯನ್ನ ತಂದು ನೀಡೆ ಎನಗೆ ನೀನು ಕಾಣಿಕೆಯನ್ನ ಸರಿಯೇನೆ ಪೇಳುವುದು ಸೌಂದರ್ಯ ಮಣಿ ಸರಿಯೇನೆ ಪೇಳುವುದು ಕಮಲದಲ್ಲುದಿಸಿದ ಕಾಮಿನಿಯೇ ನಿನ್ನ ಕರದ ರೇಖೆಗಳನ್ನು ನೋಡುವೆನೆ ಅಂದಿನ ದಿನದಲ್ಲಿ ಹೂವಿನವನದಲ್ಲಿ ನಿಂತದ್ದು ನಿಜವೇನೆ ಪದ್ಮಾವತಿ ಸರಿಯೇನೆ ಪೇಳುವುದು ಉನ್ನತ ಪುರುಷನು ಕುದುರೆ ಏರಿ ನಿನ್ನಲಿ ಬರಲು ನೀ ಭಯದಿಂದಲಿ ಕಲ್ಲು ಮಳೆ ಸುರಿಯಲು ಕುದುರೆಯು ಕೆಳಗೆ ಬಿದ್ದದ್ದು ನಿಜವೇನೆ ಪದ್ಮಾವತಿ ಸರಿಯೇನೆ ಪೇಳುವುದು ಆತನ ಮೇಲೆ ನೀ ಪ್ರೀತಿಯಿಂದ ಈ ಥರ ಕ್ಲೇಶವಾಗಿ ಬಿದ್ದಿರುವಿ ಆತನು ನಿನಗೀಗ ಪತಿಯಾಗುವನು ಹುಸಿಯಲ್ಲ ಎನ್ನ ಮಾತು ಸೌಂದರ್ಯ ಮಣಿ ಸರಿಯೇನೆ ಪೇಳುವುದು ಆತನು ನಿನ್ನ ಮೇಲೆ ಆಸೆಯಿಂದ ನಿನ್ನನ್ನು ಕೋರಿ ಬರುವನೀಗ ಯೋಚಿಸಬೇಡ ಕೊರವಂಜಿ ಬೇಡ
ಹೇಳಿದ ಮಾತು ನಿಜವೆಂದು ನಂಬೋ ನೀನು, ಸರಿಯೇನೆ ನಾ ಪೇಳುವುದು. ಕೊರವಂಜಿಯ ಮಾತನು ಕೇಳಿದಳು, ಆಕೆಗೆ ವಂದನೆಯ ಮಾಡಿದಳು. ಪ್ರಸನ್ನ ವೆಂಕಟ ವಿಠಲನ ತಾನು ಮನದಲ್ಲಿ ಧ್ಯಾನಿಸುವಳು, ಸರಿಯೇನೆ ನಾ ಪೇಳುವುದು. ಸೌಂದರ್ಯಮಣಿ ಸರಿಯೇನೆ ನಾ ಪೇಳುವುದು. ವೆಂಕಟೇಶಗೆ ಸರಿಯಾರು ಪದ್ಮಿನಿ ಕೇಳೆ ಕೇಳೆ, ವೆಂಕಟೇಶಗೆ ಸರಿಯಾರು ಈ ಜಗದಲ್ಲಿ ಇನ್ನು ಯಾರನ್ನು ನಾ ಕಾಣೆ. ವೆಂಕಟೇಶಗೆ ಸರಿಯಾರು ದೇವಕಿ ವಸುದೇವರ ಕಂದ, ರಾಮಚಂದ್ರ ನಾಮದ ಸರ್ವೇಶ. ಬಂದನು ಬೇರೆ ಮಾರ್ಗದಿಂದ ನಿನ ಕಂಡನು ಕಾಮಿತವನದಲ್ಲಿ, ವೆಂಕಟೇಶಗೆ ಸರಿಯಾರು. ಅಂದು ಮೊದಲು ನಿನ ಮೇಲೆ ಬಹಳ ಆಸೆಯಿಂದ ಇರುವನು ಕೇಳೆ, ಮೋಸವಲ್ಲವೇ ಎನ ಮಾತು ನಿಜವೆಂದು ನಂಬೋ ನೀನು, ವೆಂಕಟೇಶಗೆ ಸರಿಯಾರು. ಶೇಷಾದ್ರಿಯ ಗಿರಿಯೊಳಗೆ ವಾಸ, ತನ್ನ ನಂಬಿದ ಭಕ್ತರಿಗಿವ ದಾಸ. ಶೇಷಾದ್ರಿ ಗಿರಿಯೊಳಗೆ ವಾಸ, ತನ್ನ ನಂಬಿದ ಭಕ್ತರಿಗಿವ ವಾಸ. ಬೇಡಿದ ವರವ ಕೊಡುವ ಶ್ರೀಶ, ಬೇಡಿದ ವರವ ಕೊಡುವ ಶ್ರೀಶ. ಬೆಟ್ಟದೊಡೆಯ ಪ್ರಸನ್ನ ವೆಂಕಟೇಶ, ವೆಂಕಟೇಶಗೆ ಸರಿಯಾರು ಪದ್ಮಿನಿ ಕೇಳೆ ಕೇಳೆ, ವೆಂಕಟೇಶಗೆ ಸರಿಯಾರು. ಹೋಗಿ ಬರುವೆ ನಾನು ಪದ್ಮಾವತಿಗೆ, ಹೋಗಿ ಬರುವೆ ನಾನು. ಹೋಗಿ ಬೇಗನೆ ಶೇಷಗಿರಿಯ ಸೇರಿ ಹರಿಗೆ ನಿನ್ನ ಸುದ್ದಿಯನ್ನೆಲ್ಲ ತಿಳಿಸಿ ಬೇಳುವನಲ್ಲಿ. ಹೋಗಿ ಬರುವೆ ನಾನು ಪದ್ಮಾವತಿಗೆ, ಅಂಗನೆ ಮಣಿ ನಿನ್ನ ಮನದಲ್ಲಿ ಇರುವಂತ ಅಂತರಂಗದ ರಹಸ್ಯ ತಿಳಿದು ಪೇಳಿದಕ್ಕಾಗಿ ನಿನ್ನ ಕೊರಳಲ್ಲಿರುವ ಚಂದ್ರಹಾರವ ಕೊಟ್ಟು ಕಳುಹಿಸು ಹೊತ್ತಾಯ್ತು. ಹೋಗಿ ಬರುವೆ ನಾನು ಪದ್ಮಾವತಿಯೇ, ನಿನ್ನ ಮೊಗದ ಸೊಗಸು ನೋಡೆ ಕಲ್ಯಾಣ ವೇಳೆ ಕೂಡಿ ಬಂದಿರುವಂತೆ ತೋರುವುದೆನಗೀಗ. 2ನೇ ಶುಕ್ರವಾರ ದಶಮಿಯು ನಿನಗೆ ಲಗ್ನವಾಗೋದು ಕೇಳೆ ಹುಸಿಯಲ್ಲ ಎನ ಮಾತು. ನನ್ನ ಕಂದನ ಆಣೆ ಎನ್ನುತ್ತ ಭಾಷೆಯ ಕೊಟ್ಟು ಪ್ರಸನ್ನ ವೆಂಕಟ ವಿಠಲ ಶೇಷಗಿರಿ ಹೊರಟ. ನನ್ನ ಕಂದನ ಆಣೆ ಎನ್ನುತ್ತ ಭಾಷೆಯ ಕೊಟ್ಟು ಪ್ರಸನ್ನ ವೆಂಕಟ ವಿಠಲ ಶೇಷಗಿರಿ ಹೊರಟ. ಹೋಗಿ ಬರುವೆ ನಾನು ಪದ್ಮಾವತಿಗೆ, ಹೋಗಿ ಬರುವೆ ಧರಣಿ ಅಪ್ಪಣೆ ಕೊಡುತ್ತಾಯೇ. ಹೋಗಿ ಬರುವೆ ಧರಣಿ, ಹೋಗಿ ಬರುವೆ ಧರಣಿ ಅಪ್ಪಣೆ ಕೊಡುತ್ತಾಯೇ. ಹೋಗಿ ಬರುವೆ ಧರಣಿ, ಹೋಗಿ ಬರುವೆ ನಾನು ಹೇಳಿದ ಗುರಿಯೆಲ್ಲ ನಿಜವೆಂದು ತಿಳಿದುಕೊಳ್ಳೆ. ಇನ್ನೊಂದು ರಹಸ್ಯ ಪೇಳುವೇನಾ. ಹೋಗಿ ಬರುವೆ ಧರಣಿ ಅಪ್ಪಣೆ ಕೊಡುತ್ತಾಯೇ. ಹೋಗಿ ಬರುವೆ ಧರಣಿ, ಹೊಟ್ಟೆಯಿಂದ ಈ ಬಾಲೆ ಹುಟ್ಟಿ ಬಂದವಳಲ್ಲ. ಹೊಟ್ಟೆಯಿಂದ ಈ ಬಾಲೆ ಹುಟ್ಟಿ ಬಂದವಳಲ್ಲ. ವೃಷ್ಟಿ ಮೇಲೆ
ದೊರಕಿದಳು ಇವಳ ಹರಿಗೆ ಅರ್ಪಿಸೆಂ. ಸೃಷ್ಟಿ ಮೇಲೆ ದೊರಕಿದಳು ಇವಳ ಹರಿಗೆ ಅರ್ಪಿಸೆಂ. ಅಂದು ಬಂದ ಕೇಶವಗೆ ಮಗಳ ಕೊಡದಿದ್ದಾರೆ, ಅಂದು ಬಂದ ಕೇಶವಗೆ ಮಗಳ ಕೊಡದಿದ್ದಾರೆ. ಇವಳ ಪ್ರಾಣ ಉಳಿಯಲಾರದು ಧರಣಿ ಕೇಳೇಲೆ, ಇವಳ ಪ್ರಾಣ ಉಳಿಯಲಾರದು ಧರಣಿ ಕೇಳೇಲೆ. ಎಂದೇನು ತ ಹೇಳಿ ಪ್ರಸನ್ನ ವೆಂಕಟ ವಿಠಲ, ಎಂದೇನು ತ ಹೇಳಿ ಪ್ರಸನ್ನ ವೆಂಕಟ ವಿಠಲ. ಸೇರಿದನು ಶೇಷಗಿರಿಗೆ ಆ ಸಮಯದಲ್ಲಿ, ಸೇರಿದನು ಶೇಷಗಿರಿಗೆ ಆ ಸಮಯದಲ್ಲಿ. ಹೋಗಿ ಬರುವೆ ಧರಣಿ ಅಪ್ಪಣೆ ಕೊಡುತ್ತಾಯೇ, ಹೋಗಿ ಬರುವೆ ಧರಣಿ. ಬಂದಳು ಬಕುಳೆಯು ಆಕಾಶನ ಮಂದಿರಕ್ಕೆ, ಕಂಡಳು ಧರಣಿ ದೇವಿ, ಕಂಡಳು ಧರಣಿ ದೇವಿ. ಬಣ್ಣಿಸಿ ಕರವಳು ಕುಂದಣದ ಪೀಠವನಿರಿಸಿಕೊಳ್ಳಿರಿಸಿದಳು, ಕುಶಲ ಪ್ರಶ್ನೆಗಳಿಂದ ಕೇಳುವಳು ಧರಣಿಯು. ಯಾವೂರು ಯಾವ ದೇಶ ಏನು ಕಾರ್ಯವ ಇಲ್ಲಿ, ಬಾಳ ಪರವಶದಿಂದ ಬಂದಿರಿ ಎಂದಳು. ಬಂದಳು ಬಕುಳೆಯು ಆಕಾಶನ ಮಂದಿರಕ್ಕೆ, ಅಂದ ಮಾತನು ಕೇಳಿ ಬಕುಳೆ ತಾ ಹರುಷದಲ್ಲಿ ಅವಳ ಕುಲಗೋತ್ರವೆಲ್ಲ ವಿವರಿಸಿ ಹೇಳಿದಳು. ಬಕುಳೆ ಮಾತನು ಕೇಳಿ ಧರಣಿ ತಾ ಹರುಷದಿಂದ ಪ್ರಸನ್ನ ವೆಂಕಟೇಶನ ಚರಿತ್ರೆಯ ಕೇಳುವಳು. ಬಂದಳು ಬಕುಳೆಯು ಆಕಾಶನ ಮಂದಿರಕ್ಕೆ, ಕಂಡಳು ಧರಣಿ ದೇವಿ, ಕಂಡಳು ಧರಣಿ ದೇವಿ. ಬಣ್ಣಿಸಿ ಕರವಳು ಪೇಳುವೇನು ಕೇಳಿ ಧರಣಿ ವಿವರಿಸಿ ನಾನು, ಪೇಳುವೇನು ಕೇಳೆ ಧರಣಿ ವಿವರಿಸಿ ನಾನು. ತಂದೆ ವಸುದೇವನಂತೆ ತಾಯಿ ದೇವಕಿಯಂತೆ, ಬಂಧು ಪಾಂಡವರಂತೆ ಭಗಿನಿ ಸುಭದ್ರೆ, ಬಂಧು ಪಾಂಡವರಂತೆ ಭಗಿನಿ ಸುಭದ್ರೆ. ಅಣ್ಣ ಬಲರಾಮನಂತೆ, ಅಣ್ಣ ಬಲರಾಮನಂತೆ ಪೇಳುವೇನು ಕೇಳೆ ಧರಣಿ. ಯಾದವ ಕುಲದವ, ಯಾದವ ಕುಲದವನು ಗೋತ್ರ ವಸಿಷ್ಠವಂತೆ, 14 ಲೋಕವನ್ನು ಉದರದೊಳಿಟ್ಟು ರಕ್ಷಿಸುವನು. ಅವನ ಹೃದಯದಲ್ಲಿ ಶ್ರೀ ಲಕ್ಷ್ಮೀ ವಾಸವಂತೆ, ಅವನ ಹೃದಯದಲ್ಲಿ ಶ್ರೀ ಲಕ್ಷ್ಮೀ ವಾಸವಂತೆ. ಪ್ರಸನ್ನ ವೆಂಕಟ ವಿಠಲನ್ನ ನಿನ್ನ ಸೂತೆ ಒಪ್ಪಿದಳು, ಪ್ರಸನ್ನ ವೆಂಕಟ ವಿಠಲನ್ನ ನಿನ್ನ ಸೂತೆ ಒಪ್ಪಿದಳು. ಪೇಳುವೇನು ಕೇಳಿ ಧರಣಿ ವಿವರಿಸಿ ನಾನು, ಪೇಳುವೇನು ಕೇಳೆ ಧರಣಿ ವಿವರಿಸಿ ನಾನು. ಅಂದ ಮಾತನು ಕೇಳಿ ಮಂದಗಮನೆ ಧರಣಿ, ಪತಿ ಗಗನರಾಯನಿಗೆ ಪೇಳ್ವಳು. ಅಂದ ಮಾತನು ಕೇಳಿ ಮಂದಗಮನೆ ಧರಣಿ, ಪತಿ ಗಗನರಾಯನಿಗೆ ಪೇಳ್ವಳು. ಅಂದು ಕೊರವಂಜಿ ಬಂದು ಹೇಳಿದ ಗುರಿಯಲ್ಲ, ಇಂದಿಗೆ ನಿಜವಾಯ್ತು ಕೇಳಿರೆನ್ನ ಮಾತನು. ಅಂದ ಮಾತನು ಕೇಳಿ
ಮುದ್ದು ಪದ್ಮಾವತಿ ಕಾನನದಲ್ಲಿ ಕಂಡ ಕಲಿಯುಗ ಪುರುಷನಿಗೆ ಮಗಳ ಕೊಡಬೇಕೆಂದು ಅವನ ತಾಯಿ ಬಂದಿರುವಳು ನಾಥ. ವರ್ಷ 25 ವಸಿಷ್ಠ ಗೋತ್ರವಂತೆ, ಸಿರಿದೇವಿ ಅರಸನಂತೆ, ಹೆಸರು ಪ್ರಸನ್ನ ವೆಂಕಟನಂತೆ, ತಂದೆ ವಸುದೇವನಂತೆ, ತಾಯಿ ದೇವಕಿಯಂತೆ, ಯಾದವ ಕುಲವಂತೆ, ವಾಸಶೇಷಗಿರಿಯಂತೆ, ಪದ್ಮಾವತಿಯ ವರ ಒಪ್ಪಿದನಂತೆ ನಾಥ. ಅಂದ ಮಾತನು ಕೇಳಿ ಮಂದಗಮನೆ ಧರಣಿ ಪತಿ ಗಗನರಾಯನಿಗೆ ಬೇಳ್ವಳು. ಮನುನಿ ಮಾತನ್ನು ಕೇಳಿದ ಆಕಾಶರಾಯ, ಮನುನಿ ಮಾತನ್ನು ಕೇಳಿದ, ಮನುನಿ ಮಾತನ್ನು ಕೇಳಿ ಮನದಿ ಸಂತೋಷದಿ ಮಗಳ ಅಭಿಪ್ರಾಯವ ತಿಳಿದು ಪೇಳುವೆನೆಂಡ. ಮನುನಿ ಮಾತು ಮುದ್ದು ಪದ್ಮಾವತಿಯ ನೆತ್ತಿ ತೋಡೆಯಲಿಟ್ಟು, ಕಾಂತಾಮಣಿ ನಿನಗೆ ಯಾರೋ ಪತಿಯಾಗಬೇಕು, ಈರೇಳೋ ಲೋಕವ ಹೃದಯದೊಳಗೆ ಇಟ್ಟು ಆಧರಿಸುವ ಹರಿ ನಿನ್ನ ಅಪೇಕ್ಷಿಸಿರುವನಂತೆ. ಮನುನಿ ಮಾತು ಮುದ್ದು ಕೂಸಮ್ಮ ನಿನ್ನನ್ನು ಸೃಷ್ಟಿ ಒಡೆಯನಿಗೆ ಕನ್ಯಾದಾನವ ಮಾಡಿ ಧನ್ಯನಾಗುವೆನೆಂದ. ಮುದ್ದು ಪದ್ಮಾವತಿಯು ತಂದೆ ಮಾತನ್ನು ಕೇಳಿ ಪ್ರಸನ್ನ ವೆಂಕಟೇಶನಿಗೆ ಅರ್ಪಿತ ಮಾಡಿ ಸೆಂದಳು. ಮನುನಿ ಮಾತನ್ನು ಕೇಳಿದ ಆಕಾಶರಾಯ, ಮನುನಿ ಮಾತನ್ನು ಕೇಳಿದ. ಬೇಗ ಕರೆಸಿದ ಗುರುಗಳ ಆಕಾಶರಾಯ, ಬೇಗ ಕರೆಸಿದ ಗುರುಗಳ ಆಕಾಶರಾಯ, ಬೇಗ ಬೇಗ ಕರೆಸಿ ಗುರುಗಳ ಲಗ್ನ ಪತ್ರಿಕೆಯನ್ನು ಬರೆಸಿ ಬಕುಳೆ ಕೈಯಲ್ಲಿ ಕೊಡಿಸಿ ಉಪಚರಿಸಿ ಕಳುಹಿಸಿದ. ಬೇಗ ಕರೆಸಿದ ಗುರುಗಳ ಆಕಾಶರಾಯ, ಕೊಟ್ಟ ಪತ್ರಿಕೆ ಕೊಂಡು ಬಕುಳೆ ತಾ ಬೇಗ ಹೊರಟು ಶೇಷಗಿರಿಗೆ ಬಂದು ಹರಿಗೆ ಸಮರ್ಪಿಸಿದಳು. ಬೇಗ ಕರೆಸಿದ ಗುರುಗಳ ಆಕಾಶರಾಯ, ಬಕುಳೆ ತಂದ ಪತ್ರಿಕೆ ನೋಡಿ ಓದಿಕೊಂಡ ಹರಿಯೋ ಪ್ರಸನ್ನ ವೆಂಕಟ ವಿಠಲ ತಾನು ಆಗ ಯೋಚಿಸಿದನು. ಬೇಗ ಕರೆಸಿದ ಗುರುಗಳ ಆಕಾಶರಾಯ, ಬೇಗ ಕರೆಸಿದ ಗುರುಗಳ ಆಕಾಶರಾಯ. ಮಾತೆಯೊಡನೆ ಹರಿ ಪ್ರೀತಿಯಿಂದಲೇ ಕುಳಿತು ಆಲೋಚನೆಯ ಮಾಡಿದ. ಮಾತೆಯೊಡನೆ ಹರಿ ಪ್ರೀತಿಯಿಂದಲೇ ಕುಳಿತು ಆಲೋಚನೆಯ ಮಾಡಿದ. ಅಮ್ಮ ಕೇಳಿ ಎನ್ನ ಒಡಲವು ಬಸವನು ಉಸುರುವುದಕ್ಕೆ ಎನಗೆ ಒಬ್ಬರಿಲ್ಲವೇ ಮಾತೆ. ಮಾತೆಯೊಡನೆ ಕೈಯಲ್ಲಿ ಕಾಸಿಲ್ಲ, ಸಾಲ ಕೊಡುವರಿಲ್ಲ, ಅನಾಥನಾನೇನೂತ ಆದರಿಸುವರಿಲ್ಲ. ಪ್ರೀತಿಯ ಲಕ್ಷ್ಮಿಯೋ ಎನ್ನ ಮೇಲೆ ಕೋಪದಿ ಕೊಲ್ಲಾಪುರಕ್ಕೆ ಹೋಗಿರುವಳಮ್ಮ. ಮಾತೆಯೊಡನೆ ಗಗನರಾಯನ ಮಗಳೊಡನೆ ಮದುವೆಯು ನಡೆಯುವುದು ಬಹಳ ಕಷ್ಟ ಕೇಳಿ ಮುಂದೊಂದು ಯೋಚನೆ ಮಾಡದೆ ನಾನೀಗ ಹೇಸಿಗೆಯಾಯಿತು ಬದುಕು ಯೋಚಿಸಿ ಫಲವೇನು. ಮಾತೆಯೊಡನೆ
ಬಹಳ ಚಿಂತೆಯಿಂದ ಮಾತನಾಡಿದ ನಾಗ ಕೊಲ್ಲಾಪುರಕ್ಕೆ ಹೋಗಿ ಲಕ್ಷ್ಮಿಯ ಕರೆ ತಂದರೆ ಸಫಲವಾಗುವುದೆಂದ ಪ್ರಸನ್ನ ವೆಂಕಟ ವಿಠಲ, ಸಫಲವಾಗುವುದೆಂದ ಪ್ರಸನ್ನ ವೆಂಕಟ ವಿಠಲ. ಮಾತೆಯೊಡನೆ ಹರಿ ಪ್ರೀತಿಯಿಂದಲೇ ಕುಳಿತು ತಾ ಮಾತನಾಡಿದನು. ಸರಿ ಬಂದನು ಹರನು ಪತ್ರಿಕೆ ನೋಡಿ, ಹಾರಿ ಬಂದನು ಬ್ರಹ್ಮನು. ಸಾರಿ ಬಂದನು ಹರನು ಪತ್ರಿಕೆ ನೋಡಿ, ಹಾರಿ ಬಂದನು ಬ್ರಹ್ಮನು. ಬರೆದ ಪತ್ರಿಕೆಯ ನೋಡಿ ಬ್ರಹ್ಮ ರುದ್ರರು ಹರುಷದಿಂದ ಅಷ್ಟದಿಕ್ಕಿರುಳ್ಳ ಜನರ ವಿಶಿಷ್ಟವಾಗಿ ಕರೆದುಕೊಂಡು ಸಾರಿ ಬಂದನು ಹರನು. ಹಿಂಡೋ ಹಿಂಡಾಗಿ ಜನರು ಬರುವುದ ಕಂಡು ಹರಿತ ಹರುಷದಿಂದ ಬಂದವರ ಎದುರುಗೊಂಡು, ಹರ್ಷದಿಂದ ಬಂದವರ ಎದುರುಗೊಂಡು ಉಪಚರಿಸಿದನು ಸಾರಿ ಬಂದನು ಹರನು. ಭಿನ್ನಾಣ ಮಾತುಗಳಿಂದ ಕೇಳಿರೆನ್ನ ಅಭಿಪ್ರಾಯ ಪೇಳುವೆನೆಂದ ಹರಿಯೋ. ಎನ್ನ ಮೇಲೆ ಕೋಪದಿ ಲಕ್ಷ್ಮೀ ಕೊಲ್ಲಾಪುರಕ್ಕೆ ಪೋದಳಮ್ಮ, ಪೋಗಿ ಶಾಂತ ಮಾಡಿ ಕರೆದು ತರುವರು ಯಾರಿಲ್ಲವೇ. ಸಾರಿ ಬಂದನು ಹರನು. ಗಗನರಾಯನ ಮಗಳ ಮೇಲೆ ಪ್ರೀತಿಯಿಂದಲೇ ಲಗ್ನ ಇಚ್ಛೆಯನ್ನು ಕೊಂಡೆ ನಾನು. ಕೈಯಲ್ಲಿ ಕಾಸಿಲ್ಲ ಸಾಲ ಕೊಡುವರಿಲ್ಲ, ಅನಾಥನಾನೆಂದಾಧರಿಸುವರಿಲ್ಲ. ಸಾರಿ ಬಂದನು ಹರನು. ಅಂದ ಮಾತನ್ನು ಕೇಳಿ ಬ್ರಹ್ಮ ರುದ್ರ ದೇವರು ಎಲ್ಲ ಆಗಲೇ ಪೇಳುವರು. ಎಷ್ಟು ಜಾಲಕಾರನೋ ಎಷ್ಟು ಭಿನ್ನಾಣನೋ, ಎಷ್ಟು ಜಾಲಕಾರನೋ ಎಷ್ಟು ಭಿನ್ನಾಣನೋ. ಕಪಟ ನಾಟಕ ಸ್ವಾಮಿ ಪ್ರಸನ್ನ ವೆಂಕಟ ವಿಠಲ, ಕಪಟ ನಾಟಕ ಸ್ವಾಮಿ ಪ್ರಸನ್ನ ವೆಂಕಟ ವಿಠಲ. ಏರಿ ಬಂದನು ಹರನು ಪತ್ರಿಕೆ ನೋಡಿ, ಹಾರಿ ಬಂದನು ಬ್ರಹ್ಮನು. ಸಾರಿ ಬಂದನು ಹರನು. ಏನು ಹೇಳಲಿ ಇನ್ನು ಆನಂದ ರೂಪ ನಾಡಿದ ಮಾತಿಗೆ. 14 ಲೋಕವನ್ನು ಆಳುವಂತ ದೇವ ಅನಾಥ ಎಂಬುದು ಆಶ್ಚರ್ಯ. ಏನು ಹೇಳಲಿ ಕುಕ್ಷಿಯೊಳಗೆ ಜಗವ ಬಚ್ಚಿಟ್ಟವ ನೀನು, ಅನಾಥ ಎಂಬುವುದು ಕೇಳಲಾಶ್ಚರ್ಯವು. ಭಾನುವನ್ನು ಕಳುಹಿ ಲಕ್ಷ್ಮಿಯ ಕರೆ ತಂದು ಪ್ರಸನ್ನ ವೆಂಕಟೇಶ ತಾನು ಪಯಣವಾದನು. ಏನು ಹೇಳಲಿ ಇನ್ನು ಆನಂದ ರೂಪ ನಾಡಿದ ಮಾತಿಗೆ. ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ, ಬಂದನು ಶ್ರೀಹರಿಯೋ, ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ, ಬಂದನು ಶ್ರೀಹರಿಯೋ. ಬಂದನು ಶ್ರೀಹರಿ ಇಂದಿರೆ ಸಹಿತ ಬ್ರಹ್ಮರುದ್ರರು ಸೂರ್ಯ ಚಂದ್ರರಿಂದೊಡಗೋ. ಬಂದನು ಶ್ರೀಹರಿಯೋ
ಬಂದ ಹರಿಯ ಕಂಡು ಗಗನರಯನು ಬೇಗ ಧರಣಿ ದೇವಿಯ ಸಹಿತ ಬಂದು ಎದರುಗೊಂಡು ತಾಳಮೇಳವು ದಿವ್ಯನಾದ ಸರಗಳಿಂದ ತಾಳಮೇಳವು ದಿವ್ಯನಾದ ಸರಗಳಿಂದ ಪಾದ ಪೂಜೆಯ ಮಾಡಿ ಮನೆಗೆ ಕರೆದು ತಂದ ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ ಬಂದನು ಶ್ರೀಹರಿಯೋ ಹೊಳೆವ ಸಿಂಹಾಸನದಿ ಹರಿಯನ್ನು ಕುಳ್ಳಿರಿಸಿ ಹರಿದ್ರ ಕುಂಕುಮ ಗಂಧದಿಂದ ಪೂಜಿಸುವ ಮಾಣಿಕ್ಯ ಮಕುಟವು ರತ್ನದಾಭರಣ ಮಾಣಿಕ್ಯ ಮಕುಟವು ರತ್ನದಾಭರಣ ಸಾಲಿಗ್ರಾಮದ ಸರ ಹರಿಗೆ ಸಮರ್ಪಿಸಿ ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ ಬಂದನು ಶ್ರೀಹರಿಯೋ ವರ ಪೂಜೆಯನ್ನು ಮಾಡಿದ ಪರಮ ಸಂತೋಷದಿ ಪದ್ಮಾವತಿಯ ಕನ್ಯಾದಾನವ ಮಾಡುವೆನೆಂದ ವರ ಪೂಜೆಯನ್ನು ಮಾಡಿದ ಪರಮ ಸಂತೋಷದಿ ಪದ್ಮಾವತಿಯ ಕನ್ಯಾದಾನವ ಮಾಡುವೆನೆಂದ ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ ಬಂದನು ಶ್ರೀಹರಿಯೋ ಬಂದನು ಶ್ರೀಹರಿಯೋ ನಾರಾಯಣಪುರಕ್ಕೆ ಬಂದನು ಶ್ರೀಹರಿಯೋ ಕನ್ಯಾದಾನವನ್ನು ಮಾಡಿ ಲಗ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಯಾರು ಆಕಾಶರಾಯ. ಇಲ್ಲಿ ಇನ್ನೊಂದು ಹಾಡು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಸೇರಿಸಿದ್ದೀನಿ, ಕನ್ಯಾದಾನ ಮಾಡಿದ ಹಾಡು. ಕನ್ಯಾದಾನವ ಮಾಡಿದನು ಆಕಾಶರಾಯ ಕನ್ಯಾದಾನವ ಮಾಡಿದನು ಪುತ್ರಿ ಪದ್ಮಿನಿಯನು ಹರಿಗೆ ಕೊಟ್ಟು ಪುತ್ರಿ ಪದ್ಮಿನಿಯನು ಹರಿಗೆ ಕೊಟ್ಟು ಕನ್ಯಾದಾನವ ಮಾಡಿದನು ಆಕಾಶರಾಯ ಕನ್ಯಾದಾನವ ಮಾಡಿದನು ನಾರದ ವಂದ್ಯನಿಗೆ ನಾರಿಕೇಳವು ಕೊಟ್ಟು ನಾರದ ವಂದ್ಯನಿಗೆ ನಾರಿಕೇಳವು ಕೊಟ್ಟು ಹಾರ ಹಾಕಿ ಕೊರಳಿಗೆ ರಾಯಧರಣಿ ಸಹಿತ ಕನ್ಯಾದಾನವ ಮಾಡಿದನು ಆಕಾಶರಾಯ ಕನ್ಯಾದಾನವ ಮಾಡಿದನು ಅನಾದಿ ಮೂರುತಿ ಹರಿಗೆ ನೀಲದ ಸಂಪುಟ ಅನಾದಿ ಮೂರುತಿ ಹರಿಗೆ ನೀಲದ ಸಂಪುಟ ಸಾಲಿಗ್ರಾಮವು ತುಳಸಿ ಸಾಲಂಕೃತ ಕನ್ಯಾದಾನವ ಮಾಡಿದನು ಆಕಾಶರಾಯ ಕನ್ಯಾದಾನವ ಮಾಡಿದನು ಅಪ್ರಮೇಯನಿಗೆ ಅದ್ಭುತ ಬೆಲೆಯುಳ್ಳ ಪ್ರಮೇಯನಿಗೆ ಅದ್ಭುತ ಬೆಲೆಯುಳ್ಳ ರತುನ ಮಕುಟ ಕುಂಡಲ ಭೂಷಣಗಳು ಕನ್ಯಾದಾನವ ಮಾಡಿದನು ಆಕಾಶರಾಯ ಕನ್ಯಾದಾನವ ಮಾಡಿದನು ಅಶ್ವಗೋವುಗಳು ಗಜ ಅಷ್ಟು ಭಂಡಾರ ಅಷ್ಟಗೋವುಗಳು ಅಶ್ವಗೋವುಗಳು ಗಜ ಅಷ್ಟು ಭಂಡಾರ ಪುತ್ರಿ ಪದ್ಮಿನಿಯನು ಕೊಟ್ಟು ಕೃಷ್ಣಾರ್ಪಣವೆಂದು ದಾನವ ಮಾಡಿದನು ಎತ್ತಿ ತೊಡೆಯೊಳಗಿಟ್ಟು ಪೋತ್ರಿ ಪದ್ಮಿನಿಯನ್ನು ದಿಟ್ಟ ಶೇಷಗಿರೀಶ ವಿಠಲ ಭಕ್ತಿಲಿ ಸೇವಿಸೆಂದು ಕನ್ಯಾದಾನವ ಮಾಡಿದನು ಆಕಾಶರಾಯ ಕನ್ಯಾದಾನವ ಮಾಡಿದನು ಕನ್ಯಾದಾನ ಮಾಡಿಕೊಡ್ತಾನೆ. ಆಮೇಲಿಂದ ನೆಕ್ಸ್ಟು ಬೇಗ ಹೊರಟ ಯೋಗಿ ವೇಷದಿಂದ ಶ್ರೀಹರಿ
ಕಾಶಿ ಯಾತ್ರೆ ಮಾಡಿ ಬರುವೆನೆಂದು ಶ್ರೀಹರಿ ಬೇಗ ಹೊರಟ ಯೋಗಿ ವೇಷದಿಂದ ಶ್ರೀಹರಿ ಕಾಶಿ ಯಾತ್ರೆ ಮಾಡಿ ಬರುವೆನೆಂದು ಶ್ರೀಹರಿ ಕಾವಿ ವಸ್ತ್ರ ಉಟ್ಟು ಕರದಿ ಕೋಲ ಪಿಡಿದನೆ ಕರ್ಣ ಕುಂಡಲ ಹೊಳೆವ ಪಾದ ರಕ್ಷೆ ಧರಿಸಿದ ಅಡಿಗಡಿಗೆ ಬಿಡಿ ಮಲ್ಲಿಗೆ ಉದುರಿ ಬೀಳುತ್ತಾ ಅಡಿಗಡಿಗೆ ಬಿಡಿ ಮಲ್ಲಿಗೆ ಉದುರಿ ಬೀಳುತ್ತಾ ನಡೆದನು ನಾರಾಯಣಪುರದ ರಾಜ ಬೀದಿಯಲ್ಲಿ ಬೇಗ ಹೊರಟ ಕಂಡು ಗಗನರಾಯ ಧರಣಿ ದೇವಿ ಸಹಿತಲಿ ಬಂದು ಹರಿಯ ಪಾದ ಕೆರಗಿ ಬೇಡಿಕೊಂಡರು ಮುದ್ದು ಪದ್ಮಾವತಿಯ ಕೊಟ್ಟು ಮದುವೆ ನಡೆಸುವೆ ಮುದ್ದು ಪದ್ಮಾವತಿಯ ಕೊಟ್ಟು ಮದುವೆ ನಡೆಸುವೆ ಕರೆದು ತಂದರಾಗ ಪ್ರಸನ್ನ ವೆಂಕಟೇಶನ ಕರೆದು ತಂದರಾಗ ಪ್ರಸನ್ನ ವೆಂಕಟೇಶನ ಬೇಗ ಹೊರಟ ಯೋಗಿ ವೇಷದಿಂದ ಶ್ರೀಹರಿ ಕಾಶಿ ಯಾತ್ರೆ ಮಾಡಿ ಬರುವೆನೆಂದು ಶ್ರೀಹರಿ. ಇವಾಗ ಕಾಶಿ ಯಾತ್ರೆ ಮುಗೀತು. ಕಾಶಿ ಯಾತ್ರೆ ಆದಮೇಲೆ ಇದು ಮಾಂಗಲ್ಯ ಧಾರಣೆ ಆಗೋದಕ್ಕೆ ಮುಂಚೆ ಹಾರವನ್ನು ಹಾಕಿ ಕೊರಳಿಗೆ ಆಮೇಲಿಂದ ಶ್ರೀನಿವಾಸ ಮಾಂಗಲ್ಯವನ್ನು ಕಟ್ತಾನೆ ಪದ್ಮಾವತಿಯ ಕೊರಳಿಗೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನಕಂದರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು. ಕೊಂಬು ಚಂಬಕ ಕಹಳೆ ತಾಳ ಮದ್ದಳೆಗಳು ತಂಬಟೆ ಬೇರಿ ಪಟಹಗಳು ಬಂಬಂ ಎಂಬ ಶಂಕು ಡೊಳ್ಳು ಮೋರಿಗಳು ಅಂಬುದಿಯ ಮನೆಯಲ್ಲೆಸೆದಾವು. ಶೋಭನವೆನ್ನಿರೆ ಸುರರೋಳು ಶೋಭಗನಿಗೆ ಶೋಭನವೆನ್ನಿ ಸುಗುಣನಿಗೆ ಶೋಭನವೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭನವೆನ್ನಿ ಸುರಪ್ರಿಯಗೆ ಶೋಭನೆ 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 ಶೋಭನೆ. ಈ ರೀತಿ ಪದ್ಮಾವತಿ ಹೂವಿನ ಹಾರವನ್ನು ಅರ್ಪಣೆ ಮಾಡಿದ ಮೇಲೆ ದೇವಲೋಕದ ವಾದ್ಯಗಳೆಲ್ಲ ಮೊಳಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಶ್ರೀನಿವಾಸ ನಗುತ್ತಾ ನಗುತ್ತಾ ಮಾಂಗಲ್ಯವನ್ನು ಕಟ್ತಾನೆ. ನಗುತ್ತ ನಗುತ್ತ ವೆಂಕಟೇಶ ಮಾಂಗಲ್ಯವ ಕಟ್ಟಿದ ಪದ್ಮಾವತಿಗೆ. ನಗುತ್ತ ನಗುತ್ತ ವೆಂಕಟೇಶ ಮಾಂಗಲ್ಯವ ಕಟ್ಟಿದ ಪದ್ಮಾವತಿಗೆ. ನಗುತ್ತ ನಗುತ್ತ ವೆಂಕಟೇಶ ಮುದ್ದು ಪದ್ಮಾವತಿಯ ನೀನು ಸಖಿಯರೊಡನೆ ಕೂಡಿಕೊಂಡು ಕಾನನದಲ್ಲಿ ನನ್ನ ಕಂಡು ಕಲ್ಲು ಬಚ್ಚಿಟ್ಟು ಬಡಿದೆ ಎಲ್ಲವೇ. ನಗುತ್ತ ನಗುತ್ತ ವೆಂಕಟೇಶ ಹಾಸ್ಯದಿಂದ ಬೇಳುವನು. ನಗುತ್ತ ವೆಂಕಟೇಶ ಕಲ್ಲು ಬೀಸಿ ನಿನ್ನ ಕರವು ಬಹಳ ನೊಂದಿತೇನೆ ಎಂದ. ಕಲ್ಲು ಪೆಟ್ಟು ತಿಂದ ಕಳ್ಳ ನಿನ್ನ ಕರದಿ ಕಂಕಣ ಕಟ್ಟಿದೆ. ನಗುತ್ತ ನಗುತ್ತ ವೆಂಕಟೇಶ ಬಹಳ ಚಾತುರ್ಯಾದಿ ನೀನು ಬಂದವನ್ನ ಕೋರಿದೆ. ಮಾಯ ಕೊರವಂಗಿ ಮಾತ ಕೇಳಿ ಮೋಸ ಹೋದಿ ಎಲ್ಲೆ ನೀನು.
ನಗುತ್ತ ನಗುತ್ತ ವೆಂಕಟೇಶ ರಾಯನ ಮಗಳು ಎಂಬ ಗರ್ವದಿಂದ ನೀನು ಎನ್ನ ವಿವರ್ತನೆಯನ್ನು ಮಾಡಿ ಎನ್ನ ಅಶ್ವವ ತಡೆದಿಯಲ್ಲೇ ನಗುತ್ತ ನಗುತ್ತ ವೆಂಕಟೇಶ ಬೇಡ ಎಂದು ಅಡ್ಡ ಬಿದ್ದರು ಮುಂದೆ ನಾನು ಬಂದು ನಿನಗೆ ಮಾಂಗಲ್ಯವ ಕಟ್ಟಿದೆನೆಂದ ಪ್ರಸನ್ನ ವೆಂಕಟೇಶ ನಗುತ್ತ 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 ವೆಂಕಟೇಶ ಮಾಂಗಲ್ಯವ ಕಟ್ಟಿದ ಪದ್ಮಾವತಿಗೆ ನಗುತ್ತ ನಗುತ್ತ ವೆಂಕಟೇಶ ಹಾಸ್ಯದಿಂದ ಪೇಳುವನು ನಗುತ್ತ ನಗುತ್ತ ವೆಂಕಟೇಶ ಬಿಡ ಸ್ವಾಮಿ ಎನ್ನ ಮೇಲೆ ಬಹಳ ಕೋಪವು ನ ಮಾಡಿದ ತಪ್ಪುಗಳನ್ನು ಕ್ಷಮಿಸೆಂದಳು ಬೇಡ ಸ್ವಾಮಿ ಎನ್ನ ಮೇಲೆ ಬಹಳ ಕೋಪವು ಮತ್ಸ್ಯ ಕೂರ್ಮ ವರಹನಾರ ಸಿಂಹ ಮಹಿಮೆ ಅರಿಯದೆ ಹುಡುಗೋ ಬುದ್ಧಿ ಇಂದ ನಾನು ಹುಚ್ಚಳಾದೆನೋ ವರಹನಾಗೆ ಧರಣಿಯನ್ನು ತಂದ ಹರಿಯನ ಅರಿಯದೆ ಮಾಡಿದನ್ನು ಕ್ಷಮಿಸು ಎಂದಳು ಬೇಡ ಸ್ವಾಮಿ ಎನ್ನ ಮೇಲೆ ಕೋಪ ಬಹಳ ಕೋಪವು ಕಂದ ಕರಿಯೇ ಕಂಬದಿಂದ ಬಂದು ಸಲಹಿದಿ ಬಲಿಯ ವಂಚಿಸಿ ದಾನ ಬೇಡಿ ಪಾತಾಳ ಗೊತ್ತಿನಿ ಪಿತನ ವಾಕ್ಯ ಕೇಳಿ ಮಾತೆಯ ಶಿರವ ತಾರಿದೆಯೋ ನಾರಿ ಚೋರನಾಗಿ ಜಗದಿ ಪ್ರಖ್ಯಾತಿ ಪಡೆದೆಯೋ ಬೇಡ ಸ್ವಾಮಿ ಎನ್ನ ಮೇಲೆ ಬಹಳ ಕೋಪವು ಮಾನುನಿಯ ಮೊರೆಯ ಕೇಳಿ ಮಾನ ಕಾಡೆಯೋ ಹೊತ್ತು ಮಾಂಗನೆಯರ ವ್ರತವ ಭಂಗ ಮಾಡಿದೆಯೋ ಕಲ್ಕಿ ಕರುಣ ಸಲಹಬೇಕು ನಿನ್ನ ನಂಬಿದ ಎನ್ನ ಪೊರೆಯಬೇಕು ಪ್ರಸನ್ನ ವೆಂಕಟೇಶನೇ ಬೇಡ ಸ್ವಾಮಿ ಎನ್ನ ಮೇಲೆ ಬಹಳ ಕೋಪವು ನ ಮಾಡಿದ ತಪ್ಪುಗಳನ್ನು ಮನ್ನಿಸೆಂದಳು ಬೇಡ ಸ್ವಾಮಿ ಎನ್ನ ಮೇಲೆ ಬಹಳ ಕೋಪವು ಏನು ಧನ್ಯಳೇ ನಾನು ಎಷ್ಟು ಪುಣ್ಯ ಮಾಡಿದೆ ಸೃಷ್ಟಿಗೋಡೆಯ ವೆಂಕಟೇಶ ಎನಗೆ ಅಳಿಯನಾದನೇ ಏನು ಧನ್ಯಳೇ ಮಗಳಲ್ಲವೇ ಇವಳು ಮಹಾಲಕ್ಷ್ಮೀ ದೇವಿಯೇ ಎನ್ನ ಕುಲವನು ಇವಳು ಪವಿತ್ರ ಮಾಡಿದಳಮ್ಮ ಏನು ಧನ್ಯಳೇ ನಾನು ಎಷ್ಟು ತಪಸ್ಸು ಮಾಡಿದಾರು ಹರಿಯ ದರ್ಶನ ದೊರಕದು ಎಷ್ಟು ತಪಸ್ಸು ಮಾಡಿದಾರು ಹರಿಯ ದರ್ಶನ ದೊರಕದು ನಮ್ಮ ಸುಧತಿಗೋಸ್ಕರ ಸುಲಭದಿಂದಲಿ ಒಲಿದ ನಮಗೆ ಏನು ಧನ್ಯಳೇ
ನಾನು ಮುದ್ದು ಪದ್ಮಾವತಿಗೋ ಪ್ರಸನ್ನ ವೆಂಕಟೇಶನಿಗೋ ಮುದ್ದು ಪದ್ಮಾವತಿಗೋ ಪ್ರಸನ್ನ ವೆಂಕಟೇಶನಿಗೋ ಮುತ್ತಿನಾರತಿಯೇತಿ ಮುತ್ತಿನಾರುತಿಯೇತಿ ಜಯ ಜಯ ಎಂದು ಪಾಡಿದರು ಏನು ಧನ್ಯಳೇ ನಾನು. ಜಯ ಜಯ ಶ್ರೀ ವೆಂಕಟೇಶ ಜಯತು ಪದ್ಮಾವತಿಗೆ ಒಲಿದಂತ ಶ್ರೀಹರಿಗೆ ನಿತ್ಯ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಕಾಂತೆಯ ಕರದಲ್ಲಿ ಕಲ್ಲು ಪೆಟ್ಟು ತಿಂದವಗೆ ಲಜ್ಜೆ ಇಲ್ಲದವಗೆ ಮೂಜಗದೊಡೆಯ ಶ್ರೀಹರಿಗೆ ಸೃಷ್ಟಿಗೊಡೆಯ ವೆಂಕಟೇಶನಿಗೆ ಸಿರಿದೇವಿ ಅರಸನಿಗೆ ಕಲ್ಯಾಣ ಮೂರುತಿಗೆ ನಿತ್ಯ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಕಲಿಯುಗದಲ್ಲಿ ಧರಣಿ ಕನ್ಯೆ ಕಾಂತೆಗೆ ಒಲಿದವಗೆ ಪ್ರಖ್ಯಾತಿ ವಂದ್ಯಗೆ ಪ್ರಸನ್ನ ವೆಂಕಟೇಶನಿಗೆ ಪ್ರಖ್ಯಾತಿ ವಂದ್ಯಗೆ ಪ್ರಸನ್ನ ವೆಂಕಟೇಶನಿಗೆ ಜಯ 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 ವೆಂಕಟೇಶನಿಗೆ ಜಯತು ಪದ್ಮಾವತಿಗೆ ಒಲಿದಂತ ಶ್ರೀಹರಿಗೆ ನಿತ್ಯ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯ ಸಕಲಸ್ಮರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ. ಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರಸನ್ನ ವೆಂಕಟ ವಿಠಲ ವಿಠಲಾಂಕಿತ ಶ್ರೀನಿವಾಸ ಕಲ್ಯಾಣ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. 5 ಹಾಡುಗಳು ಎಲ್ಲ ಬೇರೆ ಬೇರೆ ರಾಗದಲ್ಲಿದೆ. ಬರೋರು ಚೆನ್ನಾಗಿ ರಾಗ ಹಾಕಿಕೊಂಡು ಹಾಡಬಹುದು.